ಹಾಯ್ ಎಲ್ಲರೂ ಹೇಗಿದ್ದೀರಾ? ಇವತ್ತು ತುಂಬ ಟೇಸ್ಟಿಯಾಗಿರುವ ಮಿಕ್ಸ್ಡ್ ವೆಜಿಟೇಬಲ್ ಪೊರಿಯಲ್ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣವಾ? ಎಲ್ಲದಕ್ಕೂ ಟೇಸ್ಟ್ ಚೆನ್ನಾಗಿರುತ್ತೆ ಇದು. ಇದಕ್ಕೆ ನಾನು ಏನೆಲ್ಲ ವೆಜಿಟೇಬಲ್ಸ್ ತೊಗೊಂಡಿದ್ದೀನಿ ನೋಡಿ. ಒಂದು ಆಲೂಗಡ್ಡೆ, ಕ್ಯಾರೆಟು, ಸೋರೆಕಾಯಿ, ಪಾಲಕು ಮತ್ತು ಬೀಟ್ರೂಟು, ನೌಕೋಲ್ ತೊಗೊಂಡಿದ್ದೀನಿ. ಒಗ್ಗರಣೆಗೆ ನೋಡಿ ಒಂದು ಈರುಳ್ಳಿ, ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು ತೊಗೊಂಡಿದ್ದೀನಿ. ಇವಾಗ ಒಂದು ಕಡಾಯಿಗೆ ನಾನು ಆಯಿಲ್ ಹಾಕ್ಕೊಂಡಿದ್ದೀನಿ, ಒಂದು 2 ಟೇಬಲ್ ಸ್ಪೂನಷ್ಟು. ಅದಕ್ಕೇ ಒಂಚೂರು ಸಾಸಿವೆ ಶಿಟ್ಲ ಮೇಲೆ ಅದಕ್ಕೆ ಆನಿಯನ್ನು, ಕರಿಬೇವಿನ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು. ಎಷ್ಟು ಫ್ರೈ ಆದರೆ ಅದು ಈರುಳ್ಳಿ ಎಷ್ಟು ಫ್ರೈ ಆಗುತ್ತೋ ಅಷ್ಟು ಚೆನ್ನಾಗಿ ಬರುತ್ತೆ ನಿಮಗೆ ಟೇಸ್ಟು. ಸೊ ನೋಡಿ, ಇವಾಗ ಈರುಳ್ಳಿ ಇದು ಚೆನ್ನಾಗಿ ಫ್ರೈ ಆಗ್ತಿದೆ. ಇವಾಗ ಇದಕ್ಕೆ ನಾನೆಲ್ಲ ವೆಜಿಟೇಬಲ್ಸ್ ಹಾಕ್ಕೊಬಿಡ್ತಾ ಇದ್ದೀನಿ. ಸೋರೆಕಾಯಿ, ಪಾಲಕು ನಿಮಗೆ ಈ ವೆಜಿಟೇಬಲ್ಸ್ ಎಲ್ಲ ಹಾಕಿದ್ರೆ ನಿಮಗೆ ಗೊತ್ತಾಗೋದಿಲ್ಲ ಅದು ತಿನ್ನೋದು. ಸೊ ಅದಕ್ಕೆ ಮಕ್ಳು ಯಾರನ ಸೊಪ್ಪು ತಿನ್ನದೇ ಇರೋರು ಯಾರನ ಇದ್ದರೆ ಈ ಥರ ನೀವು ಮಾಡಿಕೊಂಡ್ರೆ ಮಕ್ಕಳು ಕೂಡ ಚೆನ್ನಾಗಿ ತಿಂತಾರೆ. ಯಾಕೆಂದರೆ ಸೊಪ್ಪಿರೋದೇ ಗೊತ್ತಾಗೋದಿಲ್ಲ ಅದರಲ್ಲಿ. ಇವಾಗ ನೋಡಿ, ವೆಜಿಟೇಬಲ್ಸ್ ಎಲ್ಲ ಹಾಕ್ಕೊಂಡು ಒಂದು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಆಯಿಲಲ್ಲೇ. ಇದಕ್ಕೆ ನಾನು ನೀರೇನು ಯೂಸ್ ಮಾಡ್ತಾಯಿಲ್ಲ. ಇದಕ್ಕೇ ಒಂಚೂರು ಇವಾಗ ಗರಂ ಮಸಾಲ, ಒಂಚೂರು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ, ಒಂದು 1/2 ಟೇಬಲ್ ಸ್ಪೂನಷ್ಟು ಖಾರ ಪುಡಿ, ಅದಕ್ಕೇ ಒಂಚೂರು ಧನಿಯಾ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಆ್ಯಂಡ್ ಇದಕ್ಕೆ ಒಂಚೂರು ಅರಿಶಿನ ಪುಡಿ, ಇದೆಲ್ಲ ಹಾಕ್ಕೊಂಡು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಾನು. ಸೊ ನೀರು ಬೇಕಿದ್ರೆ ನಿಮ್ಗೆ ಆಪ್ಷನ್ ಬೇಕಿದ್ರೆ ಹಾಕ್ಕೋಬೋದು. ಲಾಸ್ಟಲ್ಲಿ ಸೀದೋಗ್ತಿರೋ ಥರ ನಾನು ಅನಿಸಿದ್ರೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ನೀವು ಫ್ರೈ ಮಾಡ್ಕೋಬೋದು. ಸೊ ಇಲ್ಲಿ ನಾನು ನೀರು ಯೂಸ್ ಮಾಡ್ತಿಲ್ಲ, ತರಕಾರಿಯಲ್ಲೇ ಇರೋ ನೀರಿನ ಅಂಶ ಎಲ್ಲ ಇಳಿಯುತ್ತೆ. ಪ್ಲೇಟ್ ಮುಚ್ಕೊಂಡು ನಾವು ಇವಾಗ ಇದನ್ನ ಒಂದು 10 ಮಿನಿಟ್ಸ್ ಬೇಯಿಸ್ಕೊಂಡ್ರೆ ಆ ನೀರಿನ ಅಂಶ ಎಲ್ಲ ಇರುತ್ತೆ ನೋಡಿ. ಇವಾಗ ಇದರಲ್ಲಿ ನೀರಿನ ಅಂಶ ಇದೆ. ಇದು ಆಲ್ಮೋಸ್ಟ್ ಬೆಂದೋಗಿದೆ. ವೆಜಿಟೇಬಲ್ಸ್ ಎಲ್ಲ ಬೇಗ ಬೇಯೋ ಅಂಥವು. ಆಲೂಗಡ್ಡೆ, ನೌಕೋಲ್ ಇವೆಲ್ಲ ಬೇಗ ಬೆಂದೋಗುತ್ತೆ. ಅಷ್ಟೊತ್ತು ಬೇಯಿಸೋಷ್ಟು ಇರೋದಿಲ್ಲ ನಮಗೆ. ಸೊ ನೋಡಿ, ನೀಟಾಗಿ ಬೆಂದೋಗಿದೆ. ಒಂದು 10-15 ಮಿನಿಟ್ಸಲ್ಲೆಲ್ಲ ಬೆಂದೋಗುತ್ತೆ ನಿಮಗೆ. ನೋಡಿ, ಕ್ಲೀನಾಗಿ ಬಾಯ್ಲ್ ಆಗಿದೆ ಅಷ್ಟೇ. ನಿಲ್ಲಿಸ್ಕೊಂಡು ಇದನ್ನು ನೀವು ಪೂರಿ, ಚಪಾತಿ, ದೋಸೆಗೆ ಬೇಕಿದ್ರೂ ತಿನ್ಬೋದು, ಇಲ್ಲ ರೈಸಿಗೆ ಸೈಡ್ಗೂ ತಿನ್ಕೋಬೋದು. ವಿಡಿಯೋ ಲೈಕ್ ಆಗಿದ್ದರೆ ಲೈಕ್ ಮಾಡಿ. ಥ್ಯಾಂಕ್ ಯು.